6ನೇ ತರಗತಿಯ ಮಕ್ಕಳಿಗಾಗಿ ಪೂರ್ಣಾಂಕಗಳ ಸಂಕಲನವನ್ನು ಕಲಿಸಬೇಕಾದಾಗ ಅನೇಕ ಎಡರು ತೊಡರುಗಳನ್ನು ಅನುಭವಿಸುತ್ತೇವೆ. ಆ ಸಮಸ್ಯೆಗಳನ್ನು ಬಗೆಹರಿಸಲು ಇಂದು ಪೂರ್ಣಾಂಕಗಳ ಸಂಕಲನವನ್ನು ಯಾವ ರೀತಿ ಸರಳವಾಗಿ ಮಾಡಬಹುದೆಂದು ನಾವು ನೋಡೋಣ. ಇಲ್ಲಿ ಕೆಲವೊಂದಿಷ್ಟು ಬಾಟಲಿಗಳ ಮುಚ್ಚಳಗಳನ್ನು ತೆಗೆದುಕೊಂಡು ಅವುಗಳಿಗೆ ಕಪ್ಪು ಬಣ್ಣ ಮತ್ತು ಬಿಳಿ ಬಣ್ಣವನ್ನು ಬಳಿದು ಇಟ್ಟುಕೊಳ್ಳಬೇಕು. ಇಲ್ಲಿ ಒಂದು ಬಿಳಿ ಬಣ್ಣದ ಮುಚ್ಚಳವೆಂದರೆ ಅದು ಧನ ಪೂರ್ಣಾಂಕ, ಅಂದರೆ ಅದರ ಬೆಲೆ +1. ಒಂದು ಕಪ್ಪು ಬಣ್ಣದ ಬಾಟಲಿ ಮುಚ್ಚಳ ಅಂದರೆ ಅದರ ಬೆಲೆ -1. ಅದನ್ನು ನಾವು ಋಣ ಪೂರ್ಣಾಂಕ ಎಂದು ತೆಗೆದುಕೊಳ್ಳಬೇಕು. ಹಾಗಾದರೆ ಬನ್ನಿ ನೋಡೋಣ, ಈ ಮುಚ್ಚಳಗಳನ್ನು ಬಳಸಿಕೊಂಡು ನಾವು ಯಾವ ರೀತಿ ಪೂರ್ಣಾಂಕಗಳ ಸಂಕಲನವನ್ನು ಮಾಡಬಹುದು ಎಂದು ತಿಳಿದುಕೊಳ್ಳೋಣ. ನಾವು ಪೂರ್ಣಾಂಕಗಳ ಸಂಕಲನವನ್ನು ಒಟ್ಟಾರೆಯಾಗಿ 3 ರೀತಿ ಮಾಡುತ್ತೇವೆ. ಅದರಲ್ಲಿ ಮೊದಲನೆಯದು ಧನ ಪೂರ್ಣಾಂಕವನ್ನು ಇನ್ನೊಂದು ಧನ ಪೂರ್ಣಾಂಕಕ್ಕೆ ಕೂಡಿಸಿದಾಗ, ಅಂದರೆ ಇಲ್ಲಿ ಎರಡೂ ಪೂರ್ಣಾಂಕಗಳ ಚಿಹ್ನೆ ಏನಿರುತ್ತಪ್ಪ ಅಂದರೆ ಪ್ಲಸ್ ಆಗಿರುತ್ತದೆ. ಇಲ್ಲಿ ಒಂದು ಉದಾಹರಣೆ ಸಹಿತವಾಗಿ 2 ಧನ ಪೂರ್ಣಾಂಕಗಳ ಸಂಕಲನವನ್ನು ನೋಡುವುದಾದರೆ +4ಕ್ಕೆ +3 ಕೂಡಿಸಬೇಕಾಗಿದೆ. ಅಂದರೆ +4 ಅಂದರೆ 4 ಮುಚ್ಚಳಗಳನ್ನು ಬಿಳಿಯ ಬಣ್ಣದ ಮುಚ್ಚಳಗಳನ್ನು ತೆಗೆದುಕೊಳ್ಳಬೇಕು. 1 2 3 4 4 ಬಿಳಿಯ ಬಣ್ಣದ ಮುಚ್ಚಳಗಳು, ಅಂದರೆ ಅದು +4. ಅದಕ್ಕೆ ನಾವು +3 ಸೇರಿಸಬೇಕಾಗಿರುವುದರಿಂದ 3 ಬಿಳಿಯ ಬಣ್ಣದ ಮುಚ್ಚಳಗಳನ್ನು ತೆಗೆದುಕೊಳ್ಳಬೇಕು. 1 2 3. ಈಗ ಇವುಗಳನ್ನು ಎಣಿಸುವುದಾದರೆ ಒಟ್ಟಾರೆಯಾಗಿ 7 ಬಿಳಿಯ ಬಣ್ಣದ ಮುಚ್ಚಳಗಳು ಇದ್ದವೆ. ಎಲ್ಲವೂ ಕೂಡ ಬಿಳಿಯ ಬಣ್ಣದ ಮುಚ್ಚಳಗಳು ಆಗಿದ್ದರಿಂದ ಇಲ್ಲಿ +4ಕ್ಕೆ +3 ಸೇರಿಸಿದಾಗ ನಮಗೆ ಬರುವ ಉತ್ತರ +7. ಈಗ ಎರಡನೆಯದಾಗಿ ಒಂದು ಧನ ಪೂರ್ಣಾಂಕಕ್ಕೆ ಒಂದು ಋಣ ಪೂರ್ಣಾಂಕವನ್ನು ಕೂಡಿಸಬೇಕಾಗಿದೆ. ಧನ ಪೂರ್ಣಾಂಕ ಅಂದರೆ ಇಲ್ಲಿ +2, ಅಂದರೆ 2 ಬಿಳಿಯ ಬಣ್ಣದ ಮುಚ್ಚಳಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲಿ 2 ಬಿಳಿಯ ಬಣ್ಣದ ಮುಚ್ಚಳಗಳನ್ನು ತೆಗೆದುಕೊಳ್ಳಬೇಕು. ನಂತರ ನಾವು ಅದಕ್ಕೆ -5 ಸೇರಿಸಬೇಕಾಗಿರುವುದರಿಂದ 5 ಕಪ್ಪು ಬಣ್ಣದ ಮುಚ್ಚಳಗಳನ್ನು ತೆಗೆದುಕೊಳ್ಳಬೇಕು. ಹಾಗಾದರೆ ಇಲ್ಲಿ ಒಂದು ಬಿಳಿ ಬಣ್ಣದ ಮುಚ್ಚಳದ ಬೆಲೆ +1 ಹಾಗೂ ಕಪ್ಪು ಬಣ್ಣದ ಮುಚ್ಚಳದ ಬೆಲೆ -1 ಆಗಿರುವುದರಿಂದ ಆ 2 ಮುಚ್ಚಳಗಳನ್ನು ನಾವು ಎತ್ತಿಟ್ಟು ಬಿಡಬೇಕು. ಅಂದರೆ ಒಂದು ಬಿಳಿ ಬಣ್ಣದ ಮುಚ್ಚಳ ಮತ್ತು ಒಂದು ಕಪ್ಪು ಬಣ್ಣದ ಮುಚ್ಚಳ ಎರಡನ್ನೂ ತೆಗೆಯಬೇಕು. ಅದೇ ರೀತಿಯಾಗಿ ಇನ್ನೊಂದು ಬಿಳಿ ಬಣ್ಣದ ಮುಚ್ಚಳ, ಇನ್ನೊಂದು ಕಪ್ಪು ಬಣ್ಣದ ಮುಚ್ಚಳವನ್ನು ತೆಗೆದಿಡಬೇಕು. ಹಾಗಾದರೆ ಈಗ ಎಷ್ಟು ಕಪ್ಪು ಬಣ್ಣದ ಮುಚ್ಚಳಗಳು ಉಳಿದವು? 3. ಹಾಗಾದರೆ ಕಪ್ಪು ಬಣ್ಣದ ಮುಚ್ಚಳಗಳ ಬೆಲೆ ಏನು ಅಥವಾ ಚಿಹ್ನೆ ಏನು? ಹಾಗಾದರೆ +2ಕ್ಕೆ -5 ಸೇರಿಸುವುದರಿಂದ ನಮಗೆ ಸಿಗುವ ಉತ್ತರ ಎಷ್ಟು ಅಂದರೆ -3. ಇನ್ನು ಪೂರ್ಣಾಂಕಗಳ ಸಂಕಲನದಲ್ಲಿ 3ನೇ ವಿಧಾನವನ್ನು ನೋಡುವುದಾದರೆ ಒಂದು 2 ಋಣ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವುದು. ಇಲ್ಲಿ -4ಕ್ಕೆ -2 ಸೇರಿಸಬೇಕಾಗಿದೆ. ಆದ್ದರಿಂದ ನಾವು 4 ಕಪ್ಪು ಬಣ್ಣದ ಮುಚ್ಚಳಗಳನ್ನು ತೆಗೆದುಕೊಂಡು ಅವುಗಳಿಗೆ ಮತ್ತೆರಡು ಕಪ್ಪು ಬಣ್ಣದ ಮುಚ್ಚಳಗಳನ್ನು ಸೇರಿಸಿಕೊಳ್ಳಬೇಕು. ಈಗ ಒಟ್ಟಾರೆಯಾಗಿ ಮುಚ್ಚಳಗಳನ್ನು ಎಣಿಸುವುದಾದರೆ 6 ಕಪ್ಪು ಬಣ್ಣದ ಮುಚ್ಚಳಗಳು ಸಿಗುತ್ತವೆ. ಹಾಗಾದರೆ -4ಕ್ಕೆ -2 ಸೇರಿಸಿದಾಗ ನಮಗೆ ಸಿಗುವ ಉತ್ತರ -6. ಈ ರೀತಿಯಾಗಿ ನಾವು 6ನೇ ತರಗತಿಯ ಮಕ್ಕಳಿಗೆ ಪೂರ್ಣಾಂಕಗಳ ಸಂಕಲನವನ್ನು ಮಾಡುವಾಗ ಯಾವುದೇ ಗೊಂದಲಗಳು ಆಗದಂತೆ ಸರಳವಾಗಿ ಕಲಿಸಬಹುದು. ಧನ್ಯವಾದಗಳು.